ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗಲ್ಲಿ ನನ್ನ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಹೆಸರು ಕಾಳಿನ ದೋಸೆ ಮಾಡ್ತಾಯಿದ್ದೀನಿ. ಹೆಸರು ಕಾಳು ಮತ್ತು ಅಕ್ಕಿನ ನೆನೆಸಿದ್ದೆ. ನೈಟು ಅಕ್ಕಿನ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ರುಬ್ಬಿ ಇನ್ಸ್ಟೆಂಟ್ ದೋಸೆನೇ ಹಾಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ನೋಡೋಣ ಯಾವ ರೀತಿ ಇದೆ ಅಂತ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ನೆಂದಿದೆ. ನೋಡ್ಬೋದು. ಇವಾಗ ಇದರಲ್ಲಿ ಇರೋವಂಥ ನೀರನ್ನೆಲ್ಲ ಸೋಸ್ಕೊಂಡು ನಾನು ಇವಾಗ ಜಾರ್ಗೆ ಹಾಕ್ಕೊಂಡು 2 ಸತಿ ನಾನು ರುಬ್ಕೊಂಡು ಬರ್ತೀನಿ. ತುಂಬ ನೈಸಾಗಿ ರುಬ್ಬಬೇಕು. ನೈಸಾಗಿ ರುಬ್ಬೋದ್ರಿಂದ ದೋಸೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನೀವು ಬೇಕು ಅಂದರೆ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲದನ್ನು ಹಾಕ್ಕೋಬೋದು. ಬಟ್ ನಾನು ಇದಕ್ಕೇನೂ ಹಾಕಿಲ್ಲ, ಫುಲ್ಲು ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಮಸಾಲೆ ದೋಸೆ ಥರ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಯಾವುದೇ ಥರ ಹಸಿಮೆಣಸಿನ್ಕಾಯಿ, ಶುಂಠಿ ಆಗ್ಬೋದು ಏನೂ ಹಾಕಿಲ್ಲ. ಅಕ್ಕಿ ಮತ್ತು ಹೆಸರು ಕಾಳನ್ನು ನೆನೆಸಿರೋದನ್ನು ರುಬ್ಕೊಂಡು ಆ ನಂತರ ದೋಸೆನ ಇನ್ಸ್ಟೆಂಟ್ ದೋಸೆ ಥರ ಹಾಕೋತಾ ಇದ್ದೀನಿ. ನೋಡ್ಬೋದು ಗಂಧ ಥರ ಇರಬೇಕು. ಗಂಧ ಥರ ಇರೋ ಥರ ರುಬ್ಕೊಂಡು ಆನಂತರ ನೆಕ್ಸ್ಟು ದೋಸೆನ ಹಾಕ್ಕೊಳ್ಳೋದು. ನೋಡ್ಬೋದು ಇವಾಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದನ್ನು ನಾನು 2 ಸತಿ ಹಾಕ್ಕೊಂಡು ರುಬ್ಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ದೋಸೆ. ನೀವು ಒಂದು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ರುಚಿಕರವಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಹೆಸರು ಕಾಳು ದೇಹಕ್ಕೆ ತುಂಬಾ ತಂಪು. ದೇಹಕ್ಕೆ ನಮ್ಮ ಬಾಡಿಯಲ್ಲಿರುವಂಥ ಏನು ಹೀಟ್ ಇದೆ, ಬಾಡಿ ಹೀಟನ್ನೆಲ್ಲ ಕಮ್ಮಿ ಮಾಡುವಂಥ ಒಂದು ಅಂಶ ಇದೆ. ಹಾಗೆ ತುಂಬ ಪ್ರೋಟೀನ್ ಇರುವಂಥ ಹೆಸರು ಕಾಳು ತುಂಬಾ ಒಳ್ಳೆಯದು. ಇದನ್ನು ನೀವು ಮೊಳಕೆ ಬರಿಸಿ ನಂತರ ದೋಸೆ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಮೊಳಕೆ ಬರಿಸ್ದೆ ಹಾಗೇ ನೆನೆಸ್ಬಿಟ್ಟು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಮಕ್ಕಳು ಹೆಸರು ಕಾಳು ಮತ್ತು ಹೆಸರು ಕಾಳು ಸಾಂಬಾರು ಇದನ್ನೆಲ್ಲ ಮಾಡಿದಾಗ ಕೆಲವೊಂದು ಸಲ ಮನೆಗಳಲ್ಲಿ ತಿನ್ನಲ್ಲ, ಹಾಗೇ ಇರುತ್ತೆ ಸಾಂಬಾರೆಲ್ಲ. ಮತ್ತು ಸಾಂಬಾರು ಮತ್ತು ಪಲ್ಯಗಳು ಇದೆಲ್ಲ ಮಾಡಿದಾಗ ತಿನ್ನೋದಿಲ್ಲ ಮಕ್ಕಳುಗಳು. ಹಾಗಾಗಿ ಈ ರೀತಿ ಒಂದು ಪ್ಲ್ಯಾನ್ನ ಮಾಡಿ ದೋಸೆನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದ್ರ ಜೊತೆ ನಾನು ಟೊಮೊಟೊ ಚಟ್ನಿನ ಮಾಡ್ತಾಯಿದ್ದೀನಿ. ಟೊಮೊಟೊ ಚಟ್ನಿ ಅಂತೂ ತುಂಬಾ ಈಸಿ, ತುಂಬ ರುಚಿಯಾಗಿರುತ್ತೆ. ಈಗಂತೂ ಟೊಮೊಟೊ ಸೀಸನ್ ಅಂದರೆ ರೇಟ್ ಕಮ್ಮಿ ಆಗಿರೋದ್ರಿಂದ ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ನಾನು 2 ಈರುಳ್ಳಿ ಮತ್ತು ಒಂದು 7ರಿಂದ 8 ಒಣಮೆಣ್ಸಿನ್ಕಾಯಿ ಮತ್ತು 1 ಬೆಳ್ಳುಳ್ಳಿ, ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆ ನಾನು ಸ್ವಲ್ಪ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಈರುಳ್ಳಿನ ಹಾಕ್ಕೋಬೇಕಾಗತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇದ್ರ ಜೊತೆ ಶುಂಠಿ, ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇಲ್ಲ ಬೇಡ ನಮಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೋತೀನಿ ಅಂದರೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು 7ರಿಂದ 8 ಖಾರದ ಮೆಣಸಿನ್ಕಾಯಿ, ಒಂದು 4-5 ಮತ್ತು ಕಲ್ಲರ್ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಒಂದು 4-5 ಹಾಕ್ಕೊಂಡಿದ್ದೀನಿ. ಒಟ್ಟು ನಾನಿಲ್ಲಿ ಒಂದು 7ರಿಂದ 8 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಇದೆಷ್ಟು ಬಾಡಿಸ್ಕೋತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಮಗೆ ಈರುಳ್ಳಿ ಹಸಿ ಸ್ಮೆಲ್ ಬರುತ್ತಲ್ವ, ಆ ಥರ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಫ್ರೈನ ಮಾಡ್ಕೊಳ್ಳೋದು. ಹಾಗೆ ನಾನಿಲ್ಲಿ ಒಂದು 6ರಿಂದ 7 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೊಮೊಟೊ ಚಟ್ನಿಗೆ ಟೊಮೊಟೊನೇ ಮೇನು, ತುಂಬ ರುಚಿಯಾಗಿರುತ್ತೆ. ಟೊಮೊಟೊ ಇವಾಗ ಕೆಜಿ 10 ರೂಪಾಯಿ, 15 ರೂಪಾಯಿ ಎಲ್ಲ ಇದೆ. ಈ ರೀತಿ ಒಂದು ಸಲ ಮಾಡಿಕೊಂಡು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದು ಅನ್ನದ ಜೊತೆಗೆ, ದೋಸೆ, ಪೂರಿ ಎಲ್ಲದಕ್ಕೂ ಸೂಟಬಲ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ನಾನು ಟೊಮೊಟೊ ಬೇಯಲಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ತೊಗೊಂಡಿದ್ನಲ್ಲ, ಹುಣಸೆಹಣ್ಣನ್ನು ಕೂಡ
ತೊಗೋತಾ ಇದ್ದೀನಿ. ಸೊ ಹುಣಸೆಹಣ್ಣನ್ನು ತೊಗೊಂಡು ಇದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಸೊ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ಮ್ಯಾಶಿಯಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಸೊ ಆವಾಗ ನಿಮಗೆ ಚಟ್ನಿ ಅನ್ನೋದು ತುಂಬ ರುಚಿಕರವಾಗಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಈ ಚಟ್ನಿ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಈಗ ಎಲ್ಲ ಫ್ರೈ ಆಗಿದೆ. ಸ್ವಲ್ಪ ಇದನ್ನು ಆರಕ್ಕೆ ಬಿಡಬೇಕು. ಸೊ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಬಟ್ ನನಗಿಲ್ಲಿ ಟೈಮ್ ಇಲ್ಲದೆ ಇರೋ ಕಾರಣ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗ ಅಂತ ಹೇಳಿದ್ರೆ ಕೇಳಲೇಬೇಕಾ, ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ನಾವು ಒಂದು ಸಲ ನೋಡಿ ಇನ್ನೊಂದು ಸಲ ತಿರುಗುವಷ್ಟರಲ್ಲಿ ಟೈಮ್ ಆಗಲೇ 5-10 ನಿಮಿಷ ಮುಂದೆ ಹೊಟ್ಟೋಗಿರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಗಡಿಬಿಡಿಯಲ್ಲಿ ನಾವು ತಣ್ಣಗಾಗಲಿ ಅಂತ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇರಲಿ ಅಂದ್ಬಿಟ್ಟು ಸ್ವಲ್ಪ ಆರಿತ್ತು. ಸೊ ಅದನ್ನೇ ಚೆನ್ನಾಗಿ ಈ ರೀತಿ ಗಂಧ ಥರ ರುಬ್ಕೊಂಡು ಬಂದಿದ್ದೀವಿ. ನಾವು ಸೇಮು ಕಾಯಿ ಚಟ್ನಿ, ಕಡಲೆಬೀಜ ಚಟ್ನಿ ಎಲ್ಲ ಹೇಗೆ ರುಬ್ಕೋತೀವೋ ಸೊ ಹಾಗೆ ರುಬ್ಕೊಂಡು ಬರಬೇಕಾಗತ್ತೆ. ಸೊ ಇವಾಗ ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಡಬೇಕು. ಸೊ ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನೀಗ ಹುರ್ಕೊಂಡಿದ್ದಂಥ ಅದೇ ಬಾಣಲಿಗೆ ಅದೇ ಬಾಣಲಿನ ನಾನು ಮತ್ತೆ ಇಟ್ಕೊಂಡಿದ್ದೀನಿ. ಸೊ ಇಟ್ಕೊಂಡು ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆನ ಹಾಕೋಬೇಕಾಗತ್ತೆ. ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಳ್ಳೋದಿದ್ರು ಹಾಕ್ಕೋಬೋದು. ಮತ್ತು ಇನ್ನೊಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಬೇಕು ಅಂದರೂ ಕೂಡ ಹಾಕ್ಕೋಬೋದು. ನಾನಿಲ್ಲೇನೂ ಹಾಕ್ತಾಯಿಲ್ಲ, ಜಸ್ಟು ಎಣ್ಣೆ ಮತ್ತು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಕರಿಬೇವು ಇರಲಿಲ್ಲ, ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ರುಬ್ಬಿರೋವಂಥ ಚಟ್ನಿ ಏನಿದೆ ಸೊ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಸೊ ನಿಮಗೆ ಇನ್ನೂ ಉಪ್ಪು ಖಾರ ಬೇಕು ಅಂದರೆ ಈ ಟೈಮಲ್ಲಿ ನೋಡಿಕೊಂಡು ಉಪ್ಪು ಖಾರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ನಾನೀಗ ದೋಸೆಗೆ ಇಟ್ಟಿದ್ದೀನಿ. ಸೊ ದೋಸೆಗೆ ಫಸ್ಟು ಒಂದು ದೋಸೆ ಸ್ವಲ್ಪ ದಪ್ಪ ಹಾಕ್ಕೊಂಡು ನೋಡಬೇಕು. ಸೊ ಅದಾದಮೇಲೆ ಕ್ಲೀನಾಗಿ ದೋಸೆನ ಹಾಕ್ಕೋಬೋದು. ಸ್ಟಾರ್ಟಿಂಗ್ ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಸ್ಟಾರ್ಟಿಂಗ್ 1-2 ಸ್ವಲ್ಪ ಕೈ ಕೊಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡು ಅದು ಬರುತ್ತಾ ಇಲ್ವಾ ಅಂತ ನೋಡಿಕೊಂಡು ಎತ್ತಿಟ್ಕೊಬಿಡ್ಬೇಕು. ಸೊ ಅದಾದಮೇಲೆ ನೆಕ್ಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಮಸಾಲೆ ದೋಸೆ ಥರನೇ ಬರುತ್ತೆ. ನಿಮಗೆ ಇನ್ನೂ ಸಾಫ್ಟಾಗಿ ಬೇಕು ಅಂದರೆ ರುಬ್ಬೋವಾಗ ನಿಮಗೆ ಅನ್ನ ಏನಾದರೂ ಉಳಿದಿದ್ರೆ, ನೈಟು ಅನ್ನ ಉಳಿದಿದ್ರೆ ಇಲ್ಲ ಅವಲಕ್ಕಿ ನೆನೆಸ್ಕೊಂಡು ಅವಲಕ್ಕಿನೂ ಕೂಡ ಹಾಕ್ಕೋಬೋದು. ಸೊ ಇಲ್ಲ ಅವಲಕ್ಕಿ ಬೇಡ ಅಂದರೆ ರಾತ್ರಿ ನೈಟು ಅನ್ನ ಏನಾದ್ರು ಉಳಿದಿರುತ್ತಲ್ವ, ಸೊ ಅನ್ನ ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಆವಾಗ ಸ್ವಲ್ಪ ಸಾಫ್ಟಾಗೂ ಕೂಡ ಬರುತ್ತೆ ದೋಸೆ. ಇದು ಮಸಾಲೆ ದೋಸೆ ಟೈಪೇ ಇರುತ್ತೆ, ಬಟ್ ಟೇಸ್ಟು ಬೇರೆ ಥರ ಇರುತ್ತೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನೋಡ್ಬೋದು ಒಂದು ದೋಸೆನ ನಾನು ಹಾಕಿ ಸೈಡ್ಗಿಟ್ಟೆ. ಸೊ ಇವಾಗ ಅದಾದಮೇಲೆ ತುಂಬ ಚೆನ್ನಾಗಿ ದೋಸೆಗಳು ಬರ್ತಾ ಇದೆ. ಸೊ ನಮ್ಮ ಮಾಡೋ ಪ್ರಯತ್ನ ಯಾವುದಾದ್ರೂ ಆಗಲಿ, ಅದು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಹೋಗಲಿ, ನಾವು ಮಾಡೋ ಪ್ರಯತ್ನ ಮಾತ್ರ ಬಿಡಬಾರ್ದು. ಸೊ ಹಾಗೆಯೇ ದೋಸೆನೂ ಕೂಡ. ಸೊ ದೋಸೆನಲ್ಲಿ ನಾವು ಕಲಿಯೋದು ಅದು ಒಂದೇ. ಸೊ ಎಷ್ಟೇ ಕಿತ್ತೋದ್ರೂ ಕೆಲವೊಂದು ಸಲ ದೋಸೆ ತವ ಚೆನ್ನಾಗಿದ್ರೂ ಕೂಡ ದೋಸೆಗಳು ಚೆನ್ನಾಗಿ ಬರಲ್ಲ. ಸೊ ಹಾಗೆ ಲೈಫಲ್ಲೂ ತುಂಬ ಲೈಫ್ ನೋಡಿರ್ತೀವಿ ನಾವು. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಹಾಗೆ ದೋಸೆನ ನಾವು ಹೇಗೆ ಅದು ಕಿತ್ತೋಗಬಾರ್ದು ಅಂಥೇಳಿ ನಾವು ತುಂಬ ನಿಧಾನವಾಗಿ ಯೋಚನೆ ಮಾಡಿ ನಿಧಾನವಾಗಿ ತೆಗಿತೀವೋ ಹಾಗೆ ಕೂಡ ಲೈಫು, ಸಂಬಂಧಗಳು ಕೂಡ ಅಷ್ಟೇ. ನಾವು ಹೇಗೆ ನಮ್ಮ ವರ್ತನೆ ಹೇಗಿರುತ್ತೆ, ನಮ್ಮ ಸುತ್ತಮುತ್ತ ಇರೋ ಜನ ಹೇಗಿರ್ತಾರೆ, ಸೊ ಹಾಗೆಯೇ ನಾವು ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ಈ ದೋಸೆ ತುಂಬಾ ಪಾಠ ಕಲಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಅದು ಕಿತ್ತೋದ್ರೆ ನಾವು ಎಷ್ಟು ಶ್ರಮ ಪಡ್ತೀವಿ ಅದನ್ನು ಸರಿ ಮಾಡೋಕ್ಕೆ. ನೆಕ್ಸ್ಟು ಈಗ ಒಂದು ಸರಿ ಬರಲಿಲ್ಲ ಅಂದರೆ ಮತ್ತೆ ನಾವು ಸುಮ್ಮನಾಗಲ್ಲ. ಸೊ ನೆಕ್ಸ್ಟು ಇನ್ನೊಂದು ಹಾಕೋ ದೋಸೆನಾದರೂ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅದಕ್ಕೆ ಎಷ್ಟು ಸರ್ಕಸ್ ಮಾಡ್ತೀವಿ. ಸೊ ಅದೇ ಥರ ಲೈಫು ಕೂಡ, ಸಂಬಂಧನೂ ಕೂಡ. ಸೊ ಏನೋ ಒಂದು ಸಲ ಹಾಳಾಗುತ್ತೆ ಸಂಬಂಧಗಳು ಅಂದರೆ, ಸೊ ನೆಕ್ಸ್ಟು ಆ ಸಂಬಂಧನ ಹೇಗೆ ಸರಿ ಮಾಡಬೇಕು ಅನ್ನೋದನ್ನು ನಾವು ಕಲಿಬೇಕಾಗತ್ತೆ. ಸೊ ಫೈನಲಿ ದೋಸೆ ಮತ್ತು ಟೊಮೊಟೊ ಚಟ್ನಿನೂ ಕೂಡ ರೆಡಿ ಆಯಿತು. ಸೊ ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಅಂತ
ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇನ್ನಷ್ಟು ಹೊಸ ವೀಡಿಯೋಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್ ಸ್ನೇಹಿತರೆ. ಬಾಯ್. ಥ್ಯಾಂಕ್ ಯು.